ಜ್ಯೋತಿಷ್ಯದ ಪ್ರಕಾರ ಪದೇ ಪದೇ ಕೆಲಸ ಕಳೆದುಕೊಳ್ಳುವುದು ಅಥವಾ ವೃತ್ತಿಯಲ್ಲಿ ಸ್ಥಿರತೆ ಇಲ್ಲದಿರುವುದನ್ನು ವೃತ್ತಿಭಂಗ ಯೋಗ ಎಂದು ಕರೆಯಲಾಗುತ್ತದೆ. ಇದು ಒಬ್ಬರ ಜೀವನದಲ್ಲಿ ಆರ್ಥಿಕ ಹಾಗೂ ಮಾನಸಿಕ ಅಶಾಂತಿಯನ್ನುಂಟು ಮಾಡುವ ಪ್ರಮುಖ ಕಾರಣವಾಗಿರುತ್ತದೆ. ಇದರ ಮೂಲ ಕಾರಣಗಳನ್ನು ಜ್ಯೋತಿಷ್ಯವು ಗ್ರಹಗಳ ಸ್ಥಿತಿ, ಭಾವಗಳ ಬಲ ಮತ್ತು ದಶಾಕ್ರಮಗಳ ಮೂಲಕ ವಿವರಿಸುತ್ತದೆ. ವೃತ್ತಿಗೆ ಮುಖ್ಯವಾದ ಭಾವ 10ನೇ ಭಾವ. ಈ ಭಾವ ಅದರ ಅಧಿಪತಿ ಮತ್ತು ಶನಿ ಗ್ರಹ ಬಲಹೀನವಾಗಿದ್ದರೆ ಉದ್ಯೋಗದಲ್ಲಿ ಸ್ಥಿರತೆ ಕಾಣುವುದಿಲ್ಲ. ವಿಶೇಷವಾಗಿ 10ನೇ ಭಾವಾಧಿಪತಿ ನೀಚ ಸ್ಥಿತಿಯಲ್ಲಿ ಇದ್ದರೆ, ಪಾಪಗ್ರಹಗಳ ಯುತಿ ಅಥವಾ ದೃಷ್ಟಿಗೆ ಒಳಗಾದರೆ, ಅಥವಾ 6, 8, 12ನೇ ಭಾವಗಳಲ್ಲಿ ಸ್ಥಾನ ಪಡೆದಿದ್ದರೆ ಕೆಲಸ ಸಿಗುವುದು ಹೋಗುವುದು ಮರುಮರು ನಡೆಯುತ್ತದೆ. 8ನೇ ಭಾವದ ಸಂಬಂಧ ವೃತ್ತಿಯಲ್ಲಿ ಅಚಾನಕ್ ತೊಂದರೆಗಳಿಗೆ ಕಾರಣವಾಗುತ್ತದೆ. ಸಂಸ್ಥೆ ಮುಚ್ಚುವುದು, ನಿರೀಕ್ಷೆಯಿಲ್ಲದ ವಜಾಗೊಳಿಸುವಿಕೆ ಅಥವಾ ರಾಜಕೀಯ ಸಮಸ್ಯೆಗಳ ಮೂಲಕ ಉದ್ಯೋಗ ಕಳೆದುಕೊಳ್ಳುವ ಪರಿಸ್ಥಿತಿ ಉಂಟಾಗುತ್ತದೆ. ಶನಿ ಗ್ರಹವು ವೃತ್ತಿಯ ಕಾರಕ. ಶನಿ ದುರ್ಬಲವಾಗಿದ್ದರೆ ಸಾಡೆಸಾತಿ. ಅಷ್ಟಮ ಶನಿ ಅಥವಾ ಶನಿ ದಶಾ ಭುಕ್ತಿಯಲ್ಲಿ ಇದ್ದರೆ ವೃತ್ತಿಯಲ್ಲಿ ತೀವ್ರ ಅಡ್ಡಿಗಳು ಎದುರಾಗುತ್ತವೆ. ಶನಿ ಕಠಿಣ ಪರಿಶ್ರಮವನ್ನು ಬೇಡುತ್ತದೆ. ಅದರ ಪಾಪ ಪ್ರಭಾವ ಇದ್ದರೆ ಕೆಲಸದಲ್ಲಿ ಮಾನ್ಯತೆ ಸಿಗದೆ ಆರೋಪಗಳು, ವಿಳಂಬಗಳು ಮತ್ತು ನಿರಂತರ ಉದ್ಯೋಗ ಬದಲಾವಣೆಗಳು ಕಾಣಿಸುತ್ತವೆ. ರಾಹು ಕೇತುಗಳ ಪ್ರಭಾವವು ವೃತ್ತಿಭಂಗಕ್ಕೆ ಪ್ರಮುಖ ಕಾರಣ. ರಾಹು ಅಥವಾ ಕೇತು 10ನೇ ಭಾವದಲ್ಲಿ ಅಥವಾ 10ನೇ ಭಾವಾಧಿಪತಿಯ ಜೊತೆ ಇದ್ದರೆ ಅಚಾನಕ್ ಘಟನೆಗಳು, ಆಫೀಸ್ ರಾಜಕೀಯ, ತಪ್ಪು ನಿರ್ಧಾರಗಳಿಂದ ಉದ್ಯೋಗ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗುತ್ತದೆ. ರಾಹು ದಶೆಯಲ್ಲಿ ಕೆಲಸದ ಅಸ್ಥಿರತೆ ಹೆಚ್ಚಾಗಿ ಕಂಡುಬರುತ್ತದೆ. ಚಂದ್ರ ಗ್ರಹ ದುರ್ಬಲವಾಗಿದ್ದರೂ ವೃತ್ತಿಗೆ ಹಾನಿ ಉಂಟಾಗುತ್ತದೆ. ಚಂದ್ರ ಅಮಾವಾಸ್ಯ ದೋಷದಲ್ಲಿದ್ದರೆ, ನೀಚ ಸ್ಥಿತಿಯಲ್ಲಿದ್ದರೆ ಅಥವಾ ಶನಿ ರಾಹು ದೃಷ್ಟಿಗೆ ಒಳಗಾದರೆ ಮನಸ್ಸಿನ ಅಸ್ಥಿರತೆ ಹೆಚ್ಚಾಗಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಕೆಲಸ ಕಳೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಜೊತೆಗೆ ಲಗ್ನ ಮತ್ತು ಲಗ್ನಾಧಿಪತಿ ದುರ್ಬಲವಾದರೂ ವ್ಯಕ್ತಿಯ ಆತ್ಮವಿಶ್ವಾಸ ಕುಸಿದು ವೃತ್ತಿಯಲ್ಲಿ ನಿರಂತರ ಸಮಸ್ಯೆಗಳು ಎದುರಾಗುತ್ತವೆ. ಇಂತಹ ಗ್ರಹಸ್ಥಿತಿಗಳ ದಶಾಭುಕ್ತಿ ಕಾಲದಲ್ಲಿ ವೃತ್ತಿಭಂಗ ಹೆಚ್ಚು ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಜ್ಯೋತಿಷ್ಯ ಪರಿಹಾರಗಳ ಮೂಲಕ ಈ ದೋಷಗಳ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಎಂದು ಶಾಸ್ತ್ರಗಳು ಹೇಳುತ್ತವೆ. ಶನಿ ದೋಷ ನಿವಾರಣೆಗೆ ಶನಿವಾರ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚುವುದು, ಶನಿ ಮಂತ್ರ ಜಪ ಮಾಡುವುದು, ಕಪ್ಪು ಎಳ್ಳು ಮತ್ತು ಕಪ್ಪು ವಸ್ತುಗಳ ದಾನ ಮಾಡುವುದು ಹಾಗೂ ವೃದ್ಧರು, ಶ್ರಮಿಕರಿಗೆ ಸಹಾಯ ಮಾಡುವುದರಿಂದ ಶನಿಯ ಕಠಿಣತೆ ತಗ್ಗುತ್ತದೆ. ರಾಹು ಕೇತು ದೋಷಕ್ಕೆ ನಾಗದೇವ ಪೂಜೆ, ರಾಹು ಕೇತು ಮಂತ್ರ ಜಪ ಮತ್ತು ಅನ್ಯಾಯ, ಸುಳ್ಳಿನಿಂದ ದೂರವಿರುವ ಜೀವನ ಶೈಲಿ ಸಹಕಾರಿ. ವೃತ್ತಿಭಾವವನ್ನು ಬಲಪಡಿಸಲು ಪ್ರತಿದಿನ ಸೂರ್ಯನಿಗೆ ನೀರಿನ ಅರ್ಘ್ಯ ಅರ್ಪಿಸುವುದು, ಆದಿತ್ಯ ಹೃದಯ ಸ್ತೋತ್ರ ಪಠಣೆ ಮತ್ತು ತಂದೆ ಗುರುಗಳಿಗೆ ಗೌರವ ನೀಡುವುದು ಉತ್ತಮ ಫಲ ನೀಡುತ್ತದೆ. ಚಂದ್ರ ಬಲಕ್ಕಾಗಿ ಸೋಮವಾರ ಶಿವಾಭಿಷೇಕ, ಚಂದ್ರಮಂತ್ರ ಜಪ ಮತ್ತು ಹಾಲು ಅಕ್ಕಿ ದಾನ ಮನಸ್ಸಿನ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಒಟ್ಟಾರೆ ಹೇಳುವುದಾದರೆ ವೃತ್ತಿಭಂಗ ಯೋಗವು ಒಂದೇ ಗ್ರಹದಿಂದ ಅಲ್ಲ, ಶನಿ, ರಾಹು ಕೇತು, 10ನೇ ಭಾವ ಹಾಗೂ ದಶಾಕ್ರಮಗಳ ಸಂಯುಕ್ತ ಪರಿಣಾಮದಿಂದ ಉಂಟಾಗುತ್ತದೆ. ನಿಖರ ಕಾರಣ ಮತ್ತು ಶಾಶ್ವತ ಪರಿಹಾರ ತಿಳಿಯಲು ವ್ಯಕ್ತಿಯ ಸಂಪೂರ್ಣ ಜನ್ಮಕುಂಡಲಿ ಪರಿಶೀಲನೆ ಅಗತ್ಯವಾಗಿದ್ದು, ಅದಕ್ಕೆ ಅನುಗುಣವಾಗಿ ಪರಿಹಾರ ಕೈಗೊಂಡರೆ ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಪ್ರಗತಿ ಸಾಧ್ಯವಾಗುತ್ತದೆ ಎಂಬುದೇ ಜ್ಯೋತಿಷ್ಯದ ಅಭಿಪ್ರಾಯ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.